ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಷ್ಮಾ ವರ್ಡ್. ಫ್ರೆಂಡ್ಸ್, ಇವತ್ತು ಮೃದುವಾದಂತಹ ಸಾಫ್ಟ್ ಆದಂತಹ ರವೆ ಉಂಡೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ರವೆ ಉಂಡೆಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಬಂದು, ಮೊದಲಿಗೆ ನಾನು ಚಿರೋಟಿ ರವೆ ತೊಗೊಂಡಿದ್ದೀನಿ, ಆಮೇಲೆ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ, ಹಾಲು ತೊಗೊಂಡಿದ್ದೀನಿ, ತುಪ್ಪ ತೊಗೊಂಡಿದ್ದೀನಿ, ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ, ಮತ್ತು ಡ್ರೈ ಫ್ರೂಟ್ಸ್ಗಳು ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಸಕ್ಕರೆ ತೊಗೊಂಡಿದ್ದೀನಿ. ನೋಡಿ, ನೀವು ಆದಷ್ಟು ಚಿರೋಟಿ ರವೆನೇ ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಸೊ ಮೊದಲಿಗೆ ನಾನು ಗ್ಯಾಸ್ ಹಚ್ಕೊತೀನಿ. ಗ್ಯಾಸ್ ಹಚ್ಕೊಂಡು ಇವಾಗ ಡ್ರೈ ಫ್ರೂಟ್ಸ್ನೆಲ್ಲ ಹುರ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅದನ್ನೆಲ್ಲ ಕೂಡ ನೀವು ಈ ರವೆ ಉಂಡೆಗೆ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ತುಂಬ ತುಪ್ಪನೂ ಅಷ್ಟೇ ಜಾಸ್ತಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ರವೆ ಉಂಡೆ ಟೇಸ್ಟ್ ಚೆನ್ನಾಗೂ ಇರುತ್ತೆ, ಮೃದುವಾಗಿ ಬರುತ್ತೆ, ಸಾಫ್ಟಾಗಿ. ಸೊ ನಾನು ನೋಡಿ ಬಾದಾಮಿ ತೊಗೊಂಡಿದ್ದೀನಿ, ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಫ್ರೆಂಡ್ಸ್, ನೀವು ಈ ಡ್ರೈ ಫ್ರೂಟ್ಸ್ನ ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ, ಇಲ್ಲಾಂದರೆ ಇದು ಇದು ಸೀದೋಗ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇದು ಕ್ವಿಕ್ಕಾಗಿ ಮಾಡ್ಬೋದು, ಈಸಿ ಆದಂಥ ಮೆಥಡ್ ಇದು. 10 to 15 ಮಿನಿಟ್ಸಲ್ಲಿ ನೀವು ರವೆ ಉಂಡೆನ ಮಾಡ್ಕೊಂಬಿಡ್ಬೋದು. ಪಾಕ ಇಲ್ಲದೇ ಮಾಡ್ತಾಯಿದ್ದೀನಿ ನಾನು. ಹಾಗೇನೇ ನೋಡಿ, ಚೆನ್ನಾಗಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೋಡಿ, ಈ ಥರ ಫ್ರೈ ಆಗಬೇಕು. ನೀವು ಸಪ್ರೇಟ್ ಏನು ತೆಗೆದಿಟ್ಕೊಳ್ಳೋದು ಬೇಡ, ಅದ್ರ ಜೊತೆಯೇ ರವೆ ಹಾಕ್ಕೊಂಡು ಹುರ್ಕೋಬೇಕು. ನೀವು ಆದಷ್ಟು ಚಿರೋಟಿ ರವೆ ತೊಗೊಂಡ್ಬಿಟ್ರೆ ಚೆನ್ನಾಗಿ ಬರುತ್ತೆ ರವೆ ಉಂಡೆಗೆ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಇದ್ರ ಜೊತೆನೇ ನೀವು ರವೆ ಹಾಕ್ಕೊಂಡು, ಆ ರವೆ ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀವು ಲೋ ಫ್ಲೇಮಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗೆ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಆಯಿತು. ಇವಾಗ ರವೆ ಹಾಕೋತಿದ್ದೀನಿ ನಾನು. 1 ಕಪ್ಪು ಚಿರೋಟಿ ರವೆ ತೊಗೊಂಡಿದ್ದೀನಿ ನಾನು. ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಆ ತುಪ್ಪ ಎಲ್ಲನೂ ಚೆನ್ನಾಗಿ ಎಳ್ಕೊಂಬಿಡುತ್ತೆ ರವೆ. ಆ ರೀತಿ ನಾವು ಲೋ ಫ್ಲೇಮಲ್ಲಿ ಚೆನ್ನಾಗಿ ರವೆನ ಹುರ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇದನ್ನು ಈಸಿಯಾಗಿ ನೀವು ಕ್ವಿಕ್ಕಾಗಿ ಮಾಡ್ಕೊಬೋದು. ನೀವು ಹೊರಗಡೆ ತಂದು ನೀವೆಲ್ಲ ಮಾಡ್ಕೊಳ್ಳೋದಕ್ಕಿಂತ ಹಬ್ಬದ ಟೈಮಲ್ಲೆಲ್ಲ ನೀವು ಮನೇಲೇ ಮಾಡ್ಕೊಬೋದು. ನೀವು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗ್ತದೆ. ಡ್ರೈ ಫ್ರೂಟ್ಸು ಮತ್ತು ತುಪ್ಪ ಮತ್ತು ರವೆ ಮೂರೂ ಚೆನ್ನಾಗಿ ನೋಡಿ ಫ್ರೈ ಆಗ್ತಾಯಿದೆ. ರವೆ ನೋಡಿ ಎಲ್ಲ ಫುಲ್ಲು ಇರೋ ತುಪ್ಪ ಎಲ್ಲನೂ ಚೆನ್ನಾಗಿ ಎಳ್ಕೊಂಡಿದೆ. ಈ ರೀತಿ ಕಾಣಬೇಕು ನಿಮಗೆ. ನೋಡಿ, ಈ ರೀತಿ ಚೆನ್ನಾಗಾಗಿದೆ. ಸೊ ನೀವು ಕೊಬ್ಬರಿ ತಗೊಳ್ಳಿ, ಯಾಕಂದರೆ ಕೊಬ್ಬರಿನೇ ಚೆನ್ನಾಗಿರುತ್ತೆ. ತೆಂಗಿನಕಾಯಿ ತೊಗೊಬೋದು, ಹಸಿ ತೆಂಗಿನ ತುರಿನೂ. ಬಟ್ ನಾನು ಇಲ್ಲಿ ಕೊಬ್ಬರಿ ಬಳಸಿದ್ದೀನಿ. ನೀವು ಕೊಬ್ಬರಿ ಬಳಸಿದ್ರೆ ಮೇಲ್ಗಡೆ ಬ್ಲ್ಯಾಕ್ನ ತೆಗೆದ್ಬಿಟ್ಟು ಆಮೇಲೆ ಅದನ್ನು ತುರ್ಕೊಂಡು ಹಾಕ್ಕೊಳ್ಳಿ. ನಾನು ಹಾಗೆ ಹಾಕಿದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾನು ಕೊಬ್ಬರಿ ತುರಿ ಹಾಕ್ಕೊತೀನಿ. ಸೊ ಕೊಬ್ಬರಿ ತುರಿ ಹಾಕಿದ್ರೆ ನೀವು ಜಾಸ್ತಿ ದಿನ ಇಡ್ಬೋದು. ಹಾಗಾಗಿ ಇದು ಸ್ವೀಟ್ ಕೂಡ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಾನು ಕೊಬ್ಬರಿ ಮೇಲ್ಗಡೆ ಬ್ಲ್ಯಾಕ್ ಬರುತ್ತಲ್ಲ ಅದನ್ನೆಲ್ಲ ಹಾಗೆ ಹಾಕಿದ್ದೀನಿ. ನೀವು ಬೇಕಾದ್ರೆ ತೆಗೆದ್ಬಿಟ್ಟು ಹಾಕ್ಕೊಳ್ಳಿ, ತುಂಬ ಕಲರ್ ವೈಟಾಗಿ ಬರುತ್ತೆ ರವೆ ಉಂಡೆ. ಸೊ ಪಾಕ ಇಲ್ಲದೇ ಮಾಡಿದ್ದೀನಿ. ನೋಡಿ, ನಾವೆಲ್ಲ ಹಬ್ಬಕ್ಕೆಲ್ಲ ತುಂಬಾ ಮಾಡ್ತಾಯಿರ್ತೀವಲ್ವ, ನಾವು ಹೊರಗಡೆ ತರೋದ್ರ ಬದಲು ಮನೇಲೇ ಮಾಡ್ಕೊಬೋದು ಇದನ್ನು. ನೋಡಿ, ಇದು ನಮ್ಮ ಸಾಂಪ್ರದಾಯಿಕ ತಿಂಡಿಯಲ್ಲಿ ಇದು ಒಂದು. ನೀವು ಈ ರೀತಿ ಮಾಡಿಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕೊಬ್ಬರಿ ಅದರಲ್ಲಿರೋ ಆಯಿಲ್ ಅಂಶ ಎಲ್ಲನೂ ಹೋಗೋವರೆಗೂ ನೀವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಾಡ್ಕೊಳ್ಳಿ, ತುಂಬ ಈಸಿಯಾಗಿದೆ. ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಈ ರವೆ ಉಂಡೆ ಮಾಡೋದು ಯಾರಿಗಿಷ್ಟ ಆಗಿದೆ, ಯಾರಿಗೆ ಈ ರವೆ ಉಂಡೆ ಇಷ್ಟ, ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ನೋಡಿ, ಈ ರೀತಿ ಚೆನ್ನಾಗಿ ಕೊಬ್ಬರಿ ಅದರಲ್ಲಿರೋ ಆಯಿಲೆಲ್ಲನೂ ಚೆನ್ನಾಗಿ ನೀರಿನ ಅಂಶ ಅಂತಾರ ಆಯಿಲೆಲ್ಲ ಹೋಗಬೇಕು. ಚೆನ್ನಾಗಿ ಅದು ಕೂಡ ಡ್ರೈ ಆಗಿಬಿಡುತ್ತೆ. ನೋಡಿ, ಈ ರೀತಿ ಡ್ರೈ ಆದಮೇಲೆ ನೀವು ಸಕ್ಕರೆ ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡು ಬೇಕಾದ್ರೆ ಮಾಡ್ಕೊಬೋದು. ಸೊ ನಾನು ಇದ್ರಲ್ಲಿ ಬಿಸಿ ಒಂದು 2 ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲಿ ನಾನು ಇದನ್ನು ಹುರ್ಕೊತಾ ಇರೋದ್ರಿಂದ ಅದನ್ನೇನು ನಾನು ಮಿಕ್ಸಿಗೆ ಹಾಕ್ಕೊಂಡಿಲ್ಲ. ನೀವು ಹಿಂಗೆ ಹಾಕೊಬೋದು, ಕರ್ಗಿಬಿಡುತ್ತೆ. ಲೈಟಾಗಿ ಬಿಸಿಗೇ ಸ್ವಲ್ಪ ಪಾಕ ಥರ ಬಿಟ್ಕೊಳುತ್ತೆ. ನೋಡಿ, ಇದೇ ರೀತಿ ಒಂದು 2 ನಿಮಿಷ ನೀಟಾಗಿ
ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲ ತುಂಬ ತಿನ್ನಬೇಕಂದ್ರೆ ಹಾಗೆ ಸಿಗುತ್ತೆ ಸಕ್ಕರೆ ಅನ್ನೋದಿದ್ರೆ ಒಂದು ರೌಂಡು ಮಿಕ್ಸಿಗೆ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಏಲಕ್ಕಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಆಲ್ರೆಡಿ ನೋಡಿ ಸಕ್ಕರೆ ಲೈಟಾಗಿ ಕರಗ್ತಾ ಇದೆ. ನೋಡಿ ಚೆನ್ನಾಗಿ ಕರಗ್ತಾ ಇದೆ. ಈ ರೀತಿ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಕೊಟ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಆಗಬೇಕು. ಈ ರೀತಿ ಮಾಡಿಕೊಂಡು 2 ನಿಮಿಷ ಹಾಗೆ ಇದು ಮಾಡ್ಕೊಬೇಕು. ನಾನು ಯಾವಾಗ ಮಾಡಿದ್ರು ಅಷ್ಟೇ ನಾನು ಸಕ್ಕರೆನ ನಾನು ಪೌಡ್ರ್ ಮಾಡ್ಕೊಳ್ಳಲ್ಲ, ಹಾಗೆ ಹಾಕ್ತೀನಿ. ನೋಡಿ ಚೆನ್ನಾಗಿ ನೋಡಿ ಅದು ಸಕ್ಕರೆ ಕೂಡ ಆಗಲೇ ಅಂಟೋ ಥರ ಆಗ್ತಾಯಿದೆ. ಬಿಸಿಗೆ ಸಕ್ಕರೆನೂ ಸ್ವಲ್ಪ ಕರಗ್ತಾ ಬಂದಿದೆ. ನೋಡಿ ಈಸಿಯಾಗಿ ಎಷ್ಟು ಫಾಸ್ಟಾಗಿ ಮಾಡ್ಬೋದು. ಸೊ ಯಾರಾದರೂ ಈ ವಿಡಿಯೋ ನೋಡಿ ನೀವು ರವೆ ಉಂಡೆ ಮಾಡಿದರೆ ಹೇಗಿತ್ತು ಅಂತ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಸಖತ್ತಾಗಿ ರೆಡಿ ಆಯಿತು. ಸೊ ಇದನ್ನ 1-2 ನಿಮಿಷ ಹಾಗೆ ಮುಚ್ಚಿಡಬೇಕಾಗುತ್ತೆ. ನೋಡಿ ಇವಾಗ ಹಾಲು ಹಾಕ್ಕೊತಾ ಇದ್ದೀನಿ. ಹಾಲು ಹಾಕ್ಕೊಂಡು ನೀಟಾಗಿ ಬಿಸಿ ಹಾಲು ಹಾಕ್ಕೊಬೇಡಿ. ನೀವು ಹಾಲು ಹಾಕೋ ಟೈಮಲ್ಲಿ ನೀವು ಗ್ಯಾಸ್ ಆಫ್ ಮಾಡ್ಕೋಬೇಕಾಗುತ್ತೆ. ಹಾಲು ಸ್ವಲ್ಪ ಬೆಚ್ಚಗಿರಲಿ, ಕಾಯಿಸ್ಬಿಟ್ಟು ಆರಿರಲಿ ಸ್ವಲ್ಪ. ಅದನ್ನು ಹಾಕ್ಕೊಂಡು ನೀವು ಗ್ಯಾಸ್ ಆಫ್ ಮಾಡಿಕೊಂಡು ನೀಟಾಗಿ ನಾನು 1 ಕಪ್ಪು ಚಿರೋಟಿ ರವೆಗೆ ನಾನು ಅರ್ಧ ಹಾಕ್ಕೊಂಡಿದ್ದೀನಿ ಹಾಲು, ಅರ್ಧ ಕಪ್ನ. ಹಾಗೆ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು 1-2 ನಿಮಿಷ ಮುಚ್ಚಿಟ್ಟು ಸ್ವಲ್ಪ ತೆಗೆದು ನೋಡಿ. ಅಷ್ಟರಲ್ಲಿ ಸ್ವಲ್ಪ ಇದಾಗಿರುತ್ತೆ. ಜಾಸ್ತಿ ಬಿಸಿ ಇದ್ದಾಗೇನೆ ನಿಮಗೆ ಆಗುತ್ತೆ ನಾವು ಉಂಡೆ ಮಾಡೋಕ್ಕೆ ಅಂದರೆ ಬೇಕಾದ್ರೆ ನೀವು ಹಾಗೆ ಉಂಡೆ ಮಾಡ್ಬೋದು. ಇಲ್ಲ ಬಿಸಿ ಇದೆ ಅಂತ ಅನ್ನೋರು 1-2 ನಿಮಿಷ ಮುಚ್ಚಿಟ್ಟು ಆಮೇಲೆ ಬೇಕಿದ್ರೆ ನೀವು ಉಂಡೆ ಮಾಡ್ಕೋಬೋದು. ನೋಡಿ ಈಗ ನೀಟಾಗಿ ಹಾಲು ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿದಾಗಿದೆ. ಸೊ ಇವಾಗೆ ನಾನು ಉಂಡೆ ಮಾಡ್ತಾಯಿದ್ದೀನಿ. ನೋಡಿ ಇದು ನಿಮಗೆ ಎಷ್ಟು ಗಾತ್ರದ ಉಂಡೆ ಬೇಕು ಅಷ್ಟನ್ನು ನೀವು ಮಾಡ್ಕೋಬೋದು. ನೀಟಾಗಿ ಬರ್ತಾಯಿದೆ ನೋಡಿ. ಒಂದು ಚೆಕ್ ಮಾಡಬೇಕು ನೀವು ಒಂದು ಸ್ವಲ್ಪ ಹಿಂಗೆ ಕೂಡ್ತಾ ಇದೆಯಾ ಹೇಗೆ ನೋಡಿ. ಕೂಡ್ತಾ ಇದೆ ನೋಡಿ, ಎಲ್ಲ ಕರೆಕ್ಟಾಗಿ ಉಂಡೆ ಬರ್ತಾಯಿದೆ. ಸಾಫ್ಟಾಗಿದೆ, ಸೂಪರಾಗಿ ಕೂಡ ಬಂದಿದೆ. ನೋಡಿ ಫ್ರೆಂಡ್ಸ್, ಸೂಪರ್ ಆದಂತಹ ರವೆ ಉಂಡೆ ರೆಡಿ ಆಯಿತು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಲೇಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ನೋಡಿ ಸಣ್ಣಗೆ ಮಾಡ್ತಾ ಇದ್ದೀನಿ. ನೋಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಮೇಲೇ ಬಂದಿದೆ. ತುಪ್ಪನೂ ಕೂಡ ಜಾಸ್ತಿ ಹಾಕಿದ್ದೀನಿ. ನೋಡಿ ನಾನು 1-2 ನಿಮಿಷ ಮುಚ್ಚಿಟ್ಟು ಆಮೇಲೆ ಸ್ವಲ್ಪ ಆರಿದ್ಮೇಲೆ ನಾನು ತಣ್ಣಗಾದ್ಮೇಲೆ ಕಟ್ಟಿಟ್ಟಿದ್ದೀನಿ. ನೋಡಿ ಈಗ ನನ್ನ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡ್ತಾ ಇದ್ದಾರೆ ಇವಾಗ ಉಂಡೆ ಕಟ್ಟೋದಕ್ಕೆ. ಸೊ ಇದು ನಮ್ಮ ಬೇಬಿಗೋಸ್ಕರ ಮಾಡ್ತಾ ಇರೋದು, ಹಬ್ಬದ ಟೈಮ್ ಅಲ್ವಾ, ಹಾಗಾಗಿ ರವೆ ಉಂಡೆ ಎಲ್ಲ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಸಣ್ಣ ಉಂಡೆ ಮಾಡಿಕೊಂಡು ನೀವು ಸರ್ವ್ ಮಾಡ್ಕೊಂಡು ತಿಂತಾ ಇರೋದೆ ಫ್ರೆಂಡ್ಸ್. ಈ ರೀತಿ ಹೊಡೆಯಲ್ಲ ಇದು. ಸೊ ನೀವು ಈ ರೀತಿ ಕೊಬ್ಬರಿ ತುರಿ ಹಾಕಿ ನೀವು ಈ ರೀತಿ ಮಾಡೋದ್ರಿಂದ ನೀವು 10 to 15 ಡೇಸ್ ಇಟ್ಕೊಬೋದು. ನಾನು ಪಾಕ ಇಲ್ದೇ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ ಆಲ್ರೆಡಿ 2, 4, 6, 7 ಉಂಡೆ ಮಾಡಿದ್ದಾರೆ. ಈಗ ನನ್ನ ಹಸ್ಬೆಂಡ್ ಉಂಡೆ ಮಾಡಿಕೊಡ್ತಾ ಇದ್ದಾರೆ, ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ನಾನು ಹಬ್ಬಕ್ಕೋಸ್ಕರ ಅಂತ ಮಾಡಿದ್ದು ರವೆ ಉಂಡೆ ಮತ್ತು ಕರ್ಜಿಕಾಯಿ ಎಲ್ಲ ಮಾಡಿದ್ದೀನಿ. ಸೊ ನಮ್ಮ ಬೇಬಿ ಇದೆಯಲ್ವಾ, ನಮ್ಮ ಬೇಬಿಗೋಸ್ಕರ ಮಾಡ್ತಾ ಇರೋದು. ನೋಡಿ ರೆಡಿ ಆಗಿಬಿಟ್ಟಿದೆ. ಸೂಪರ್ ಆದಂತಹ ರವೆ ಉಂಡೆ ರೆಡಿ ಆಯಿತು ಫ್ರೆಂಡ್ಸ್. ಈಗ ಮಾಡ್ಕೊಂಡು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರ ಎಲ್ಲರಿಗೂ ಥ್ಯಾಂಕ್ ಯು, ಬಾಬಾಯ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಬಾಬಾಯ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಲಾಟ್.